ನೆಮ್ಮದಿಯ ನಿಟ್ಟುಸಿರು ಬಿಡುವ ಮುನ್ನವೇ ಬಾಂಗ್ಲಾದೇಶ ಮತ್ತೊಮ್ಮೆ ರಕ್ತಸಿಕ್ತ ಅಧ್ಯಾಯವೊಂದಕ್ಕೆ ಸಾಕ್ಷಿಯಾಗ್ತಾ ಇದೆ. ರಾಜಕೀಯ ಬಿಕ್ಕಟ್ಟು ಬಾಂಗ್ಲಾಗೆ ಹೊಸದಲ್ಲವಾದರೂ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಪದಚ್ಯುತಿ ಮತ್ತು ಪಲಾಯನಕ್ಕೆ ಕಾರಣವಾದ ಮೀಸಲಾತಿ ವಿರೋಧಿ ಹೋರಾಟದ ಮುಂಚೂಣಿಯಲ್ಲಿದ್ದ 32 ವರ್ಷದ ಯುವ ನಾಯಕ ಶರೀಫ್ ಉಸ್ಮಾನ್ ಹಾದಿ ಸಾವಿನ ಬಳಿಕ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಹಾದಿ ಹತ್ಯೆಯ ಬೆನ್ನಲ್ಲೇ ಮತ್ತೊಬ್ಬ ಯುವ ನಾಯಕನನ್ನು ಗುಂಡಿಕ್ಕಿ ಕೊಲ್ಲಲಾಗಿದೆ. ಇಬ್ಬರೂ ಭಾರತ ವಿರೋಧಿಗಳು ಅನ್ನೋದನ್ನ ಇಲ್ಲಿನ ಮಾಧ್ಯಮಗಳು ಹೆಚ್ಚು ಒತ್ತಿ ಹೇಳ್ತಿವೆ. ಅಲ್ಲದೆ ಬಾಂಗ್ಲಾದಲ್ಲಿನ ಹಿಂಸಾಚಾರದಲ್ಲಿ ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳ ಬಗ್ಗೆನೂ ಇಲ್ಲಿ ಆಕ್ರೋಶ ವ್ಯಕ್ತವಾಗ್ತಿದೆ. ಅನೇಕ ಸುಳ್ಳು ಕಥೆಗಳನ್ನು ಹರಡಲಾಗ್ತಿದೆ. ಅದೇನೇ ಇದ್ರೂ ಬಾಂಗ್ಲಾದೇಶದಲ್ಲಿನ ಇನ್ಕ್ವಿಲಾಬ್ ಮಂಚ್ ವಕ್ತಾರ ಶರೀಫ್ ಉಸ್ಮಾನ್ ಹಾದಿ ಹತ್ಯೆಯ ನಂತರದ ವಿದ್ಯಮಾನಗಳು ಬಾಂಗ್ಲಾದ ರಾಜಕೀಯ ಯಾವುದೋ ತಿರುವಿನಲ್ಲಿದೆ ಅನ್ನೋದರ ಸೂಚನೆಯನ್ನಂತೂ ನೀಡಿದೆ. ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿಯ ಹಂಗಾಮಿ ಅಧ್ಯಕ್ಷ ಮತ್ತು ಮಾಜಿ ಪ್ರಧಾನಿ ಖಾಲಿದಾ ಜಿಯಾ ಅವರ ಪುತ್ರ ತಾರಿಕ್ ರೆಹಮಾನ್ ಸುದೀರ್ಘ 17 ವರ್ಷಗಳ ವನವಾಸದ ನಂತರ ಬಾಂಗ್ಲಾದ ರಾಜಕೀಯ ಚದುರಂಗದಾಟಕ್ಕೆ ನಿರ್ಣಾಯಕ ಆಟಗಾರನಾಗಿ ಲಂಡನ್ನಿಂದ ಢಾಕಾಕ್ಕೆ ಮರಳಿರೋದು ಅಂತಹ ಒಂದು ಮಹತ್ವದ ಬೆಳವಣಿಗೆ. ಬಾಂಗ್ಲಾದೇಶದ ಮುಂದಿನ ಪ್ರಧಾನಿ ರೇಸ್ನಲ್ಲಿ ತಾರಿಕ್ ಮುಂಚೂಣಿಯಲ್ಲಿದ್ದಾರೆ. 2026ರ ಫೆಬ್ರವರಿಯಲ್ಲಿ ಬಾಂಗ್ಲಾದಲ್ಲಿ ಚುನಾವಣೆ ನಡೆಯುವ ಬಗ್ಗೆ ಈಗಾಗಲೇ ಘೋಷಣೆ ಆಗಿದ್ದು, ಅದು ಬೇಡವಾಗಿರುವ ಅಲ್ಲಿನ ಮೂಲಭೂತವಾದಿ ಶಕ್ತಿಗಳು ಈ ಹಿಂಸಾಚಾರದ ಪಿತೂರಿಗೆ ಇಳಿದಿದೆಯಾ ಅನ್ನೋ ಅನುಮಾನ ದೊಡ್ಡ ಮಟ್ಟದಲ್ಲಿ ವ್ಯಕ್ತವಾಗ್ತಿದೆ. ಹಾಗಾಗಿ ಬಾಂಗ್ಲಾದೇಶದಲ್ಲಿನ ರಾಜಕೀಯ ಕ್ಷೋಭೆಗಳು ಮತ್ತು ಖಾಲಿದಾ ಜಿಯಾ, ಶೇಖ್ ಹಸೀನಾ ಥರದವರು ಸಾಧಿಸಿದ್ದ ಪ್ರಾಬಲ್ಯ, ಸೇನಾ ದಂಗೆಗಳು, ರಾಜಕೀಯದಲ್ಲಿ ಸೇನೆ ಮತ್ತೆ ಮತ್ತೆ ವಹಿಸುವ ಪಾತ್ರ ಇವೆಲ್ಲವನ್ನು ನೋಡೋಣ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ. ಸ್ವತಂತ್ರ ಆಗೋವರೆಗೆ ಅನುಭವಿಸಿದ್ದ ಬಿಕ್ಕಟ್ಟು ಒಂದು ಬಗೆಯದ್ದಾಗಿದ್ರೆ, ವಿಮೋಚನೆಯ ನಂತರ ಬಾಂಗ್ಲಾದೇಶ ಕಂಡ ಬಿಕ್ಕಟ್ಟು ಮತ್ತೊಂದು ಬಗೆಯದ್ದು. ಸ್ವಾತಂತ್ರ್ಯದ ನಂತರ ಬಾಂಗ್ಲಾದೇಶದ ಅಸ್ಥಿರತೆ, ಮಿಲಿಟರಿ ದಂಗೆಗಳು ಮತ್ತು ಪ್ರಜಾಪ್ರಭುತ್ವ ಪರಿವರ್ತನೆಗಳನ್ನು ಅದು ಎದುರಿಸಿತು. ಆದರೆ ಇತ್ತೀಚಿನ ಬಿಕ್ಕಟ್ಟುಗಳು ರಾಜಕೀಯ ಅಶಾಂತಿ, ಮಾನವ ಹಕ್ಕುಗಳ ಕಾಳಜಿ ಮತ್ತು ಆರ್ಥಿಕ ಸವಾಲುಗಳನ್ನು ಒಳಗೊಂಡಿವೆ. ಕೇವಲ ರಾಜಕೀಯ ಅಧಿಕಾರಕ್ಕಾಗಿ ಮಾತ್ರವಲ್ಲ, ಕುಸಿದಿರುವ ಆರ್ಥಿಕತೆ, ಗಗನಕ್ಕೇರ್ತಿರುವ ಬೆಲೆಗಳು ಮತ್ತು ಅಂತಾರಾಷ್ಟ್ರೀಯ ಸಾಲದ ಹೊರೆ ಕೂಡ ಜನರ ಆಕ್ರೋಶದ ಕಿಚ್ಚಿಗೆ ತುಪ್ಪ ಸುರಿತಿವೆ. 2024ರಲ್ಲಿ ವಿದ್ಯಾರ್ಥಿಗಳ ನೇತೃತ್ವದ ಪ್ರತಿಭಟನೆಗಳು ಹಸೀನಾ ಸರ್ಕಾರದ ಪತನಕ್ಕೆ ಕಾರಣ ಆದವು. ಈಗ ಅದೇ ವಿದ್ಯಾರ್ಥಿ ಚಳುವಳಿಯ ಮುಂಚೂಣಿಯಲ್ಲಿದ್ದ ನಾಯಕನ ಹತ್ಯೆಯೊಂದಿಗೆ ಬಾಂಗ್ಲಾ ಮತ್ತೊಮ್ಮೆ ಹೊತ್ತಿ ಉರಿತಾ ಇದೆ. ಸಂಕ್ಷಿಪ್ತವಾಗಿ ನಾವಿದನ್ನು ನೋಡಬೇಕು ಅಂತಂದ್ರೆ, 1947ರ ಆಗಸ್ಟ್ನಲ್ಲಿ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆ ಕೊನೆಗೊಂಡಾಗ ದೇಶ ವಿಭಜನೆಯಾಗಿ ಭಾರತ ಮತ್ತು ಪಾಕಿಸ್ತಾನ ಹುಟ್ಟುಕೊಂಡವು ಮತ್ತು ಬಂಗಾಳವು ಅವೆರಡರ ನಡುವೆ ಹಂಚಿಹೋಯಿತು. ಬಂಗಾಳ ವಿಭಜನೆಯಲ್ಲಿ ಪಶ್ಚಿಮ ಬಂಗಾಳ ಭಾರತದ ಪಾಲಾದ್ರೆ, ಮುಸ್ಲಿಂ ಬಹುಸಂಖ್ಯಾತ ಪೂರ್ವ ಬಂಗಾಳ ಪೂರ್ವ ಪಾಕಿಸ್ತಾನ ಆಯಿತು ಮತ್ತು ಭೌಗೋಳಿಕವಾಗಿ ಪಶ್ಚಿಮ ಪಾಕಿಸ್ತಾನದಿಂದ ಬೇರ್ಪಡ್ತು. ಪಶ್ಚಿಮ ಪಾಕಿಸ್ತಾನಕ್ಕೆ ಹೋಲಿಸಿದ್ರೆ ಪೂರ್ವ ಪಾಕಿಸ್ತಾನ ರಾಜಕೀಯವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾಗಿತ್ತು. ಮಾತ್ರವಲ್ಲ, ಆರ್ಥಿಕ ನಿರ್ಲಕ್ಷ್ಯವನ್ನು ಎದುರಿಸಿತು. ಇದು ಅಸಮಾಧಾನಕ್ಕೂ ಕಾರಣ ಆಯಿತು. 1970ರಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ ಅವರ ಅವಾಮಿ ಲೀಗ್ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆಲ್ತು. ಆದರೆ ಪಶ್ಚಿಮ ಪಾಕಿಸ್ತಾನದ ನಾಯಕರು ಅಧಿಕಾರವನ್ನು ಬಿಟ್ಟುಕೊಡೋಕೆ ನಿರಾಕರಿಸಿದ್ರು. ಇದು ಸಾಮೂಹಿಕ ಪ್ರತಿಭಟನೆಗಳಿಗೆ ಕಾರಣ ಆಯಿತು. 1971ರ ಮಾರ್ಚ್ನಲ್ಲಿ ಪಾಕಿಸ್ತಾನಿ ಮಿಲಿಟರಿ ಕ್ರೂರ ದಮನವನ್ನು ಶುರು ಮಾಡಿತು. ಪೂರ್ವ ಪಾಕಿಸ್ತಾನಿಗಳ ವಿರುದ್ಧ ನರಮೇಧ ನಡೆಸಿತು. ಲಕ್ಷಾಂತರ ಜನ ಭಾರತಕ್ಕೆ ಪಲಾಯನ ಮಾಡಿದಾಗ ಅದು ಭಾರತೀಯ ಹಸ್ತಕ್ಷೇಪಕ್ಕೆ ಕಾರಣ ಆಯಿತು. ಭಾರತದ ಸೇನಾ ಮಧ್ಯಪ್ರವೇಶದ ಪರಿಣಾಮವಾಗಿ 1971ರ ಡಿಸೆಂಬರ್ 16ರಂದು ಪಾಕಿಸ್ತಾನ ಶರಣಾಯಿತು ಮತ್ತು ಬಾಂಗ್ಲಾದೇಶದ ಉದಯ ಆಯಿತು. ವಿಮೋಚನೆಯ ಬೆನ್ನಲ್ಲೇ ಬಾಂಗ್ಲಾದೇಶದ ಸವಾಲುಗಳು ಶುರುವಾದವು. ಬಾಂಗ್ಲಾದೇಶ ಜಿಯಾವುರ್ ರೆಹಮಾನ್, ಎರ್ಷಾದ್ ಮೊದಲಾದವರ ಕಾರಣದಿಂದ ಮಿಲಿಟರಿ ದಂಗೆಗಳನ್ನು ಎದುರಿಸಿದೆ. ಹಾಗೆಯೇ ಸರ್ವಾಧಿಕಾರಿ ಆಡಳಿತವನ್ನೂ ಕೂಡ ಕಂಡಿದೆ. 1972ರಿಂದ 1975ರವರೆಗೆ ಮೊದಲ ಸಂಸದೀಯ ಯುಗವನ್ನು ಕಂಡಿದ್ದ ಬಾಂಗ್ಲಾ 1975ರಿಂದ 1990ರವರೆಗೆ ಮಿಲಿಟರಿ ಆಡಳಿತದಲ್ಲಿತ್ತು. 1990ರ ದಶಕದಲ್ಲಿ ಪ್ರಜಾಪ್ರಭುತ್ವ ಮತ್ತೆ ಸ್ಥಾಪನೆ ಆಯಿತು. ಆವಾಮಿ ಲೀಗ್ ಮತ್ತು ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ ನಡುವೆ ಅಧಿಕಾರ ಬದಲಾಗುವುದು ನಡೆದು ಬಂತು. 2006ರಿಂದ 2008ರವರೆಗೆ ರಾಜಕೀಯ ಬಿಕ್ಕಟ್ಟು ತಲೆದೋರ್ತು. ಅಸ್ಥಿರತೆ, ಭ್ರಷ್ಟಾಚಾರವನ್ನು ನಿಭಾಯಿಸೋಕೆ ಮತ್ತು ಚುನಾವಣೆಗಳಿಗೆ ಸಿದ್ಧತೆ ನಡೆಸೋಕೆ ಉಸ್ತುವಾರಿ ಸರ್ಕಾರ ಮಧ್ಯಪ್ರವೇಶ ಮಾಡಿತು. 2024ರಲ್ಲಿ ಮೀಸಲಾತಿ ವಿರುದ್ಧ ನಡೆದ ವ್ಯಾಪಕವಾದ ವಿದ್ಯಾರ್ಥಿ ಪ್ರತಿಭಟನೆಗಳು ಕಡೆಗೆ ಸರ್ಕಾರಿ ವಿರೋಧಿ ಪ್ರತಿಭಟನೆಗಳ ಸ್ವರೂಪ ಪಡೆದವು. ಅದು ಹಿಂಸಾಚಾರ, ದಮನಕ್ಕೆ ಕಾರಣವಾಗಿ 1.5 ದಶಕದ ಕಾಲ ಬಾಂಗ್ಲಾವನ್ನ ಆಳಿದ ಶೇಖ್ ಹಸೀನಾ ಪದಚ್ಯುತರಾದರು. ಅವರ ಬಳಿಕ ಅಸ್ತಿತ್ವಕ್ಕೆ ಬಂದಿರುವ ಮೊಹಮ್ಮದ್ ಯೂನಸ್ ನೇತೃತ್ವದ ಮಧ್ಯಂತರ ಸರ್ಕಾರದ ಈ ಅವಧಿಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು ಪರಿಸ್ಥಿತಿ ಕೈ ಮೀರಿರುವ ಹಾಗೆ ಕಾಣುತ್ತೆ.
ಈಗಿನ ಈ ಉದ್ವಿಗ್ನತೆಗಳು ಮುಂಬರುವ ಚುನಾವಣೆಗಳ ಬಗ್ಗೆ ಕಳವಳಗಳನ್ನು ಮೂಡಿಸಿರುವುದು ಮಾತ್ರವಲ್ಲ, ಮಾನವ ಹಕ್ಕುಗಳು ಮತ್ತು ರಾಜಕೀಯ ಧ್ರುವೀಕರಣದಂತಹ ದೀರ್ಘಕಾಲದ ಸಮಸ್ಯೆಗಳು ತಳಕು ಹಾಕೊಳ್ತಿವೆ. ಇದು ಬಾಂಗ್ಲಾದೇಶದಲ್ಲಿ ಏನಾಗ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಅದರ ದೀರ್ಘ ಐತಿಹಾಸಿಕ ತಳಮಳ ಬಗೆಗಿನ ಗ್ರಹಿಕೆ ಅಗತ್ಯವಾಗುತ್ತೆ. ಬಾಂಗ್ಲಾದಲ್ಲಿನ ಈಗಿನ ಪ್ರಕ್ಷುಬ್ಧತೆ ಹಠಾತ್ ಬಿಕ್ಕಟ್ಟಿಗಿಂತಲೂ ಹೆಚ್ಚಾಗಿ ಪರಿಚಿತ ರಾಜಕೀಯ ಮಾದರಿಯಾಗಿದೆ. ಬಾಂಗ್ಲಾದಲ್ಲಿ ಅಧಿಕಾರ ಬದಲಾವಣೆ ಸುಲಲಿತವಾಗಿ ನಡೆದಿದ್ದೇ ಅಪರೂಪ. ಪ್ರಜಾಪ್ರಭುತ್ವ ಇದ್ರೂ ರಾಜಕೀಯ ಪೈಪೋಟಿ ಯುದ್ಧದ ಸ್ವರೂಪದಲ್ಲಿದ್ದಿದ್ದೇ ಹೆಚ್ಚು. 1975ರಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ ಅವರ ಹತ್ಯೆಯ ನಂತರ ಇವತ್ತಿನವರೆಗೂ ಬಾಂಗ್ಲಾದೇಶ ಶಾಂತಿಯುತ ಅಧಿಕಾರ ಹಸ್ತಾಂತರವನ್ನ ಕಾಣುವುದು ಸಾಧ್ಯ ಆಗೇ ಇಲ್ಲ. ಚುನಾವಣೆಗಳು ನಡೆದಾಗಲೂ ಗೆದ್ದ ಪಕ್ಷ ಸಾಮಾನ್ಯವಾಗಿ ವಿರೋಧ ಪಕ್ಷವನ್ನ ಮೂಲೆಗೆ ಸರಿಸುವ, ನಿಗ್ರಹಿಸುವ ಕೆಲಸವನ್ನ ಮಾಡಿಕೊಂಡೇ ಬಂದಿರೋದು ಬಾಂಗ್ಲಾ ರಾಜಕೀಯದಲ್ಲಿ ಸಾಮಾನ್ಯ ಅಂಶವಾಗಿದೆ. ದಶಕಗಳಿಂದಲೂ ಬಾಂಗ್ಲಾ ರಾಜಕೀಯ ಮಿಲಿಟರಿ ಆಡಳಿತಗಾರ ಜಿಯಾವುರ್ ರೆಹಮಾನ್ ಅವರ ಪತ್ನಿ ಬಿಎನ್ಪಿ ನಾಯಕಿ ಖಾಲಿದಾ ಜಿಯಾ ಮತ್ತು ಬಾಂಗ್ಲಾದೇಶದ ಸಂಸದೀಯ ಸರ್ಕಾರದ ಮೊದಲ ಪ್ರಧಾನಿ ಮುಜೀಬ್ ಅವರ ಪುತ್ರಿ ಅವಾಮಿ ಲೀಗ್ನ ನಾಯಕಿ ಶೇಖ್ ಹಸೀನಾ ನಡುವಿನ ಕಹಿ ಪೈಪೋಟಿಯ ಸುತ್ತಿದೆ. ಅವರಿಬ್ಬರ ಮುಖಾಮುಖಿ ಬಾಂಗ್ಲಾದೇಶದ ರಾಜಕೀಯವನ್ನ ತೀರಾ ವೈಯಕ್ತಿಕಗೊಳಿಸಿದೆ ಮತ್ತು ಧ್ರುವೀಕರಿಸಿದೆ. ಶೇಖ್ ಹಸೀನಾ ಅವರ ರಾಜಕೀಯ ತೀಕ್ಷ್ಣವಾದ ಟೀಕೆಗೆ ಗುರಿಯಾಗಿದ್ರು ಪ್ರಜಾಪ್ರಭುತ್ವದ ಮೌಲ್ಯಗಳು ದುರ್ಬಲಗೊಳ್ಳೋಕೆ ಬಾಂಗ್ಲಾದೇಶದ ಮೊದಲ ಮಹಿಳಾ ಪ್ರಧಾನಿ ಖಾಲಿದಾ ಜಿಯಾ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಕಾರಣರಾಗಿದ್ದಾರೆ. ಅವರು ಸ್ವತಃ ತನ್ನ ಅವಧಿಯನ್ನ ಮೀರಿ ಆಡಳಿತವನ್ನ ವಿಸ್ತರಿಸಲು ವಿಫಲರಾದರು. ಮತ್ತದಕ್ಕೆ ಪ್ರಯತ್ನದ ಕೊರತೆ ಕಾರಣ ಅಲ್ಲ, ಪರಮ ಭ್ರಷ್ಟಾಚಾರ ಮತ್ತು ಅಧಿಕಾರ ದುರುಪಯೋಗದ ಆರೋಪಗಳು ಅವರನ್ನ ರಾಜಕೀಯವಾಗಿ ಮುಗಿಸಿದ್ವು. ಅದಕ್ಕಾಗಿ ಅವರ ಕುಟುಂಬವು ಬೆಲೆ ತೆರಬೇಕಾಯಿತು ಮತ್ತು ಅವರ ಮಗ ತಾರಿಕ್ ರೆಹಮಾನ್ ಅವರನ್ನ ಮಿಲಿಟರಿ ಒತ್ತಡದಲ್ಲಿ ಗಡೀಪಾರು ಮಾಡಲಾಯಿತು. ಈಗ ಖಾಲಿದಾ ಜಿಯಾ ಅನಾರೋಗ್ಯದಿಂದ ಬಳಲ್ತಿರುವ ಹೊತ್ತಲ್ಲಿ ಅವರ ಪುತ್ರ ತಾರಿಕ್ ಮರಳಿದ್ದಾರೆ. ಮತ್ತೊಂದು ಕಡೆ ದೇಶದಿಂದ ಪಲಾಯನ ಮಾಡಿರುವ ಶೇಖ್ ಹಸೀನಾ ಭಾರತದಲ್ಲಿ ಆಶ್ರಯ ಪಡೆದಿದ್ದಾರೆ. ಈಗ ಬಾಂಗ್ಲಾ ರಾಜಕೀಯದಲ್ಲಿ ಬೇರೇನೋ ಆಗಲಿದೆ ಅನ್ನೋ ಸ್ಪಷ್ಟ ಸುಳಿವುಗಳಿವೆ. ವಿಮೋಚನೆ ನಂತರದ ಬಾಂಗ್ಲಾ ರಾಜಕೀಯದಲ್ಲಿ ಏನೇನಾಯಿತು ಅನ್ನೋದನ್ನ ನಾವು ನೋಡೋದಾದ್ರೆ 1972ರ ಜನವರಿಯಲ್ಲಿ ಹೊಸ ಸಂಸದೀಯ ಸರ್ಕಾರದ ಮೊದಲ ಪ್ರಧಾನಿಯಾಗಿ ಮುಜೀಬ್ ಅವರನ್ನ ನೇಮಿಸಲಾಯಿತು ಮತ್ತು ಅಬು ಸೈಫ್ ಚೌಧರಿ ಅಧ್ಯಕ್ಷರಾದರು. ಆದರೂ ಪಾಕಿಸ್ತಾನಿ ಉದ್ದೇಶವನ್ನ ಬೆಂಬಲಿಸಿದ ರಜಾಕಾರ್ಗಳು ಅಂತ ಕರೆಯಲಾಗ್ತಿದ್ದ ಸ್ಥಳೀಯ ಅರೆ ಸೈನಿಕ ಪಡೆಗಳ ಹಾವಳಿ ಇದ್ದೇ ಇತ್ತು. ಬಂಗಾಳಿ ರಜಾಕರ್ ಪಡೆಯನ್ನ ಅಲ್ ಬದರ್ ಅಂತ ಕರೆಯಲಾಗ್ತಿತ್ತು ಮತ್ತು ಉರ್ದು ಮಾತನಾಡುವ ಪಡೆಗೆ ಅಲ್ ಶಮ್ಸ್ ಅಂತ ಕರೆಯಲಾಗ್ತಾ ಇತ್ತು. ಈ ಪಾಕಿಸ್ತಾನಿ ಪರ ಪಡೆಗಳ ವಿರುದ್ಧ ಬಾಂಗ್ಲಾದೇಶ ಪ್ರತೀಕಾರಕ್ಕಾಗಿ ಮುಂದಾಗ್ತಾ ಇದ್ದಂತೆ ಉರ್ದು ಭಾಷಿಕರಲ್ಲಿ ಹೆಚ್ಚಿನವರು ಪಲಾಯನ ಮಾಡಿದ್ರು, ಅನೇಕರನ್ನ ಕೊಲ್ಲಲಾಯಿತು, ಲಕ್ಷಾಂತರ ಮಂದಿಯನ್ನ ನಿರಾಶ್ರಿತರ ಶಿಬಿರಗಳಲ್ಲಿ ಇರಿಸಲಾಯಿತು. ಅಲ್ಲಿ ದಶಕಗಳ ನಂತರವೂ ಅನೇಕರು ಪಾಕಿಸ್ತಾನದಲ್ಲಿ ಆಶ್ರಯಕ್ಕಾಗಿ ಕಾಯ್ತಾ ಇದ್ರು. 1973ರ ಬಾಂಗ್ಲಾದೇಶದ ಸಂವಿಧಾನ ಜಾತ್ಯತೀತ ರಾಜ್ಯ, ಸಂಸದೀಯ ರೂಪದ ಸರ್ಕಾರ, ಹಕ್ಕುಗಳ ಮಸೂದೆ ಮತ್ತು ಸ್ಥಳೀಯ ಸರ್ಕಾರಕ್ಕೆ ಬಲವಾದ ಬದ್ಧತೆಯನ್ನು ಒದಗಿಸಿತು. ವಿಶ್ವಸಂಸ್ಥೆಗೆ ಸೇರೋಕೆ ಬಾಂಗ್ಲಾದೇಶದ ಆರಂಭಿಕ ಅರ್ಜಿಯನ್ನ ಚೀನಾ ವಿಟೋ ಮಾಡಿತು. ವಿಶ್ವಸಂಸ್ಥೆಗೆ ಸೇರೋಕೆ 1974ರವರೆಗೂ ಕಾಯಬೇಕಾಯಿತು. ಸಾರಿಗೆ, ಸಂವಹನ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಜಾಲಗಳ ಪುನಃ ಸ್ಥಾಪನೆ, ವಿದ್ಯುತ್ ಪೂರೈಕೆ, ಶಿಕ್ಷಣ, ಆರೋಗ್ಯ ಮತ್ತು ಜನಸಂಖ್ಯಾ ಕಾರ್ಯಕ್ರಮಗಳು, ಕೃಷಿ ಮತ್ತು ಕೈಗಾರಿಕಾ ಉತ್ಪಾದನೆಯ ಪುನರಾರಂಭ ಸೇರಿದಂತೆ ಹಲವು ಇತರ ಸಮಸ್ಯೆಗಳನ್ನು ಎದುರಿಸಿತು. 1923ರಲ್ಲಿ ನಡೆದ ಚುನಾವಣೆಯಲ್ಲಿ ಮುಜೀಬ್ ಭಾರೀ ಬಹುಮತವನ್ನ ಪಡೆದರೂ ಆ ವಿಜಯೋತ್ಸವ ಹೆಚ್ಚು ಸಮಯ ಉಳಿಲಿಲ್ಲ. ಆರ್ಥಿಕ ತೊಂದರೆಗಳು ಮುಂದುವರೆದವು, ಬೆಲೆಗಳು ಏರಿದ್ವು ಮತ್ತು 1974ರಲ್ಲಿ ಭಾರೀ ಪ್ರಮಾಣದ ಸಾವು ನೋವು, ದೊಡ್ಡ ಕ್ಷಾಮ ತಲೆದೋರ್ತು. ಬಿಕ್ಕಟ್ಟನ್ನು ಎದುರಿಸಿದ ಮುಜೀಬ್ ಸ್ವಾತಂತ್ರ್ಯಗಳನ್ನು ಮೊಟಕುಗೊಳಿಸಿ ಅಕ್ಷರಶಃ ಸರ್ವಾಧಿಕಾರಿಯಾದರು. ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತವೇ ಆಳತೊಡಗಿತು. 1975ರ ಆಗಸ್ಟ್ 15ರಂದು ಮುಜೀಬ್ ಮತ್ತವರ ಕುಟುಂಬದ ಹೆಚ್ಚಿನವರು ಹತ್ಯೆಗೀಡಾದರು. ಹತ್ಯೆಯ ಹಿಂದೆ ಬಲಪಂಥೀಯ ಪಾಕಿಸ್ತಾನ ಪರ ಸೇನಾಧಿಕಾರಿಗಳಿದ್ರು. ಕೆಲ ರಾಜಕಾರಣಿಗಳು ಕೂಡ ಪಿತೂರಿಯಲ್ಲಿ ಭಾಗಿಯಾಗಿದ್ರು. ಸಶಸ್ತ್ರ ಪಡೆಗಳು ಪ್ರತಿಸ್ಪರ್ಧಿ ಬಣಗಳಾಗಿ ವಿಭಜನೆಯಾದವು. 1975ರ ನವೆಂಬರ್ನಲ್ಲಿ ನಡೆದ ಮತ್ತೊಂದು ದಂಗೆ ಬಳಿಕ ಮೇಜರ್ ಜನರಲ್ ಜಿಯಾವುರ್ ರೆಹಮಾನ್ ಅಧಿಕಾರಕ್ಕೇರಿದ್ರು. ಒಮ್ಮೆ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಜಿಯಾ ಭಾರತ ವಿರೋಧಿ ನಿಲುವನ್ನ ತಳೆದು ಪಾಕಿಸ್ತಾನಕ್ಕೆ ಬೆಂಬಲ ನೀಡಿದ್ರು. ಅವರು 1977ರಲ್ಲಿ ಅಧ್ಯಕ್ಷರಾದ ಬಳಿಕ ರಾಜಕೀಯದಲ್ಲಿ ಭ್ರಷ್ಟಾಚಾರ ಹೆಚ್ಚಾಯಿತು ಅಂತ ಹೇಳಲಾಗುತ್ತದೆಯಾದರೂ ಬಾಂಗ್ಲಾದೇಶದ ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿಯಲ್ಲಿ ಅವರು ಗಮನಾರ್ಹ ಸಾಧನೆಯನ್ನ ಮಾಡಿದ್ರು. ಅವರು ಮಿಲಿಟರಿಯನ್ನ ಬಲಪಡಿಸಿದ್ರು, ಅಧಿಕಾರಶಾಹಿಯನ್ನ ಸಬಲೀಕರಣಗೊಳಿಸಿದ್ರು, ಆಹಾರ ಉತ್ಪಾದನೆ, ನೀರಾವರಿ, ಪ್ರಾಥಮಿಕ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಒತ್ತು ನೀಡಿದ್ದಲ್ಲದೆ ಕಾನೂನು ಸುವ್ಯವಸ್ಥೆಯನ್ನ ಸುಧಾರಿಸಿದ್ರು. ಹತ್ತಿರದ ದೇಶಗಳೊಂದಿಗೆ ಆರ್ಥಿಕ ಸಹಕಾರವನ್ನ ಪ್ರಾರಂಭಿಸಿದ್ರು. ಅದರ ನಡುವೇನೂ ಮಿಲಿಟರಿ ದಂಗೆ ಯತ್ನಗಳು ಮುಂದುವರೆದವು ಮತ್ತು 1981ರ ಮೇ 30ರಂದು ಕೆಲವು ಸೇನಾಧಿಕಾರಿಗಳಿಂದಲೇ ಅವರ ಹತ್ಯೆಯಾಯಿತು.
ಆದರೆ ಢಾಕಾದಲ್ಲಿನ ಮಿಲಿಟರಿ ಹೈಕಮಾಂಡ್ ಹಂತಕ ಸೇನಾಧಿಕಾರಿಗಳಿಗೆ ಬೆಂಬಲ ನೀಡಲಿಲ್ಲ ಮತ್ತು ಸಂಚುಕೋರನ್ನ ಗಲ್ಲಿಗೇರಿಸಲಾಯಿತು. 1981ರಲ್ಲಿ ನಡೆದ ಚುನಾವಣೆ ಬಳಿಕ ಉಪಾಧ್ಯಕ್ಷ ಅಬ್ದೂಸ್ ಸತ್ತಾರ್ ಅವರನ್ನ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ಆದರೆ ಅವರ ಅನಾರೋಗ್ಯದ ಕಾರಣದಿಂದಾಗಿ ನಿಜವಾದ ಅಧಿಕಾರ ಲೆಫ್ಟಿನೆಂಟ್ ಜನರಲ್ ಹುಸೇನ್ ಮೊಹಮ್ಮದ್ ಎರ್ಷಾದ್ ಮತ್ತು ರಾಷ್ಟ್ರೀಯ ಭದ್ರತಾ ಮಂಡಳಿ ಕೈಯಲ್ಲಿತ್ತು. 1982ರ ಮಾರ್ಚ್ 24ರಂದು ಅವರನ್ನ ಪದಚ್ಯುತಗೊಳಿಸಿ ಎರ್ಷಾದ್ ಸತ್ತಾರ್ ಮುಖ್ಯ ಸಮರ ಕಾನೂನು ಆಡಳಿತಗಾರರಾಗಿ ಅಧಿಕಾರವನ್ನು ವಹಿಸಿಕೊಂಡರು. 1983ರ ಡಿಸೆಂಬರ್ನಲ್ಲಿ ಅಧ್ಯಕ್ಷ ಹುದ್ದೆಯನ್ನ ವಹಿಸಿಕೊಂಡ ಅವರು ತಮ್ಮದೇ ಆದ ರಾಷ್ಟ್ರೀಯ ಪಕ್ಷವನ್ನ ಸ್ಥಾಪಿಸಿ 1986ರ ಚುನಾವಣೆಯಲ್ಲಿ ಅನೇಕ ವಿರೋಧ ಪಕ್ಷಗಳನ್ನು ಹೊರಗಿರಿಸಿ ಹೆಚ್ಚಿನ ಸ್ಥಾನಗಳನ್ನು ಗೆದ್ದರು. ಎರ್ಷಾದ್ ಆ ವರ್ಷದ ಕೊನೆಯಲ್ಲಿ ಸಮರ ಕಾನೂನನ್ನ ಹಿಂತೆಗೆದುಕೊಂಡರು ಮತ್ತು ಅಕ್ಟೋಬರ್ನಲ್ಲಿ ಅಧ್ಯಕ್ಷೀಯ ಚುನಾವಣೆಗೆ ಕರೆ ನೀಡಿದರು. ಪ್ರಮುಖ ವಿರೋಧ ಪಕ್ಷಗಳಾದ ಮುಜೀಬ್ ಅವರ ಪುತ್ರಿ ಶೇಖ್ ಹಸೀನಾ ನೇತೃತ್ವದ ಆವಾಮಿ ಲೀಗ್ ಮತ್ತು ಹತ್ಯೆಗೀಡಾದ ಅಧ್ಯಕ್ಷ ಜಿಯಾವುರ್ ರೆಹಮಾನ್ ಅವರ ಪತ್ನಿ ಖಾಲಿದಾ ಜಿಯಾ ನೇತೃತ್ವದ ಬಿಎನ್ಪಿ ಚುನಾವಣೆಯನ್ನು ಬಹಿಷ್ಕರಿಸಿದ್ವು ಮತ್ತು ಎರ್ಷಾದ್ ಬಹುಮತವನ್ನ ಪಡೆದರು. 1980ರ ದಶಕದ ಉತ್ತರಾರ್ಧದಲ್ಲಿ ದೇಶದ ಆರ್ಥಿಕತೆ ಕಳಪೆ ಸ್ಥಿತಿಯನ್ನ ಮುಟ್ಟಿ ಎರ್ಷಾದ್ ಮೇಲೆ ಹೆಚ್ಚಿನ ಒತ್ತಡ ತಂತು. 1990ರ ಡಿಸೆಂಬರ್ನಲ್ಲಿ ವಾರಗಳ ಕಾಲ ನಡೆದ ಹಿಂಸಾತ್ಮಕ ಸರ್ಕಾರಿ ವಿರೋಧಿ ಪ್ರತಿಭಟನೆಗಳ ಬಳಿಕ ಅವರು ಹುದ್ದೆಯಿಂದ ಇಳಿಯೋಕೆ ಒಪ್ಪಿಕೊಂಡ್ರು. ಮುಖ್ಯ ನ್ಯಾಯಮೂರ್ತಿ ಶಹಾಬುದ್ದೀನ್ ಅಹಮದ್ ನೇತೃತ್ವದ ಉಸ್ತುವಾರಿ ಸರ್ಕಾರವನ್ನ ವಿರೋಧ ಪಕ್ಷಗಳು ಆಯ್ಕೆ ಮಾಡಿದ್ವು. ಕೇವಲ 2 ತಿಂಗಳ ನಂತರ ನಡೆದ ಸಂಸತ್ತಿನ ಚುನಾವಣೆಯಲ್ಲಿ ಬಿಎನ್ಪಿ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು ಮತ್ತು ಖಾಲಿದಾ ಜಿಯಾ 1991ರಲ್ಲಿ ದೇಶದ ಮೊದಲ ಮಹಿಳಾ ಪ್ರಧಾನಿಯಾದರು. ಖಾಲಿದಾ ಅವರ ಸಾಧನೆಗಳಲ್ಲಿ ಅಧ್ಯಕ್ಷೀಯ ಸ್ವರೂಪಕ್ಕೆ ವಿರುದ್ಧವಾಗಿ ಸಂಸದೀಯ ಸರ್ಕಾರದ ಸಾಂವಿಧಾನಿಕ ತಿದ್ದುಪಡಿ ಮತ್ತು ಆರ್ಥಿಕ ಶೈಕ್ಷಣಿಕ ಸುಧಾರಣೆಗಳು ಮುಖ್ಯವಾಗಿವೆ. ಆದರೂ ಕೂಡ ಆವಾಮಿ ಲೀಗ್ ಮತ್ತಿತರ ವಿರೋಧ ಪಕ್ಷಗಳು ನಿರಂತರ ಅಡಚಣೆಯಾಗಿದ್ವು. 1996ರ ಫೆಬ್ರವರಿಯಲ್ಲಿ ನಡೆದ ಚುನಾವಣೆಯಲ್ಲಿ ಬಿಎನ್ಪಿ ಭಾರೀ ಜಯವನ್ನ ಸಾಧಿಸಿದ್ರು. ಅದನ್ನು ಒಂದು ಪೊಳ್ಳು ವಿಜಯ ಅಂತ ಕರೆಯಲಾಯಿತು. ಅಂತಿಮವಾಗಿ ಸಾರ್ವಜನಿಕ ಒತ್ತಡಕ್ಕೆ ಮಣಿದ ಖಾಲಿದಾ ಸುಮಾರು 6 ವಾರಗಳ ನಂತರ ಉಸ್ತುವಾರಿ ಸರ್ಕಾರವನ್ನು ಬೆಂಬಲಿಸಿ ರಾಜೀನಾಮೆ ನೀಡಿದ್ರು. 1996ರ ಜೂನ್ನಲ್ಲಿ ನಡೆದ ನಂತರದ ಚುನಾವಣೆಯಲ್ಲಿ ಆವಾಮಿ ಲೀಗ್ ಅಧಿಕಾರಕ್ಕೆ ಬಂತು ಮತ್ತು ಮುಜೀಬ್ ಅವರ ಮಗಳು ಶೇಖ್ ಹಸೀನಾ ಪ್ರಧಾನಿಯಾದರು. ಹಸೀನಾ ಅವಧಿಯಲ್ಲಿ ರಾಜಕೀಯ ಪರಿಸ್ಥಿತಿ ಹೆಚ್ಚು ಸುಧಾರಿಸಲಿಲ್ಲ. ಬಿಎನ್ಪಿ ಸತತವಾಗಿ ಸಂಸತ್ತನ್ನು ಬಹಿಷ್ಕರಿಸ್ತಾ ಇತ್ತು. ಪ್ರಭುತ್ವ ವಿರೋಧಿ ಪ್ರತಿಭಟನೆಗಳು ಸಾಮಾನ್ಯವಾಗಿದ್ವು. ಕಡೆಗೆ 2001ರಲ್ಲಿ ಖಾಲಿದಾ ಜಿಯಾ ಮತ್ತೆ ಅಧಿಕಾರಕ್ಕೆ ಬಂದರು. ಅವರ ಬಿಎನ್ಪಿ ಮತ್ತು ಮಿತ್ರ ಪಕ್ಷಗಳು ದೊಡ್ಡ ಮಟ್ಟದ ಗೆಲುವನ್ನು ಸಾಧಿಸಿದ್ವು. 2006ರ ಕೊನೆಯಲ್ಲಿ ಅವರು ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿದ್ರು. ಮುಂದಿನ ವರ್ಷದ ಆರಂಭದಲ್ಲಿ ಚುನಾವಣೆಗಳು ನಡೆಯುವವರೆಗೆ ಅಧಿಕಾರವನ್ನು ಉಸ್ತುವಾರಿ ಸರ್ಕಾರಕ್ಕೆ ವಹಿಸಿದ್ರು. ಆದರೂ ಬಿಎನ್ಪಿ ಮತ್ತು ಆವಾಮಿ ಲೀಗ್ ನಡುವಿನ ಅಶಾಂತಿಯ ಪರಿಣಾಮವಾಗಿ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರನ್ನ ಚುನಾವಣೆಗೂ ಮೊದಲೇ ಕೆಳಗಿಳಿಸಲಾಯಿತು. ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಯಿತು ಮತ್ತು ಚುನಾವಣೆಯನ್ನ ರದ್ದುಗೊಳಿಸಲಾಯಿತು. ಹೊಸ ಉಸ್ತುವಾರಿ ಸರ್ಕಾರ 2008ರ ಅಂತ್ಯದಲ್ಲಿ ನಿಗದಿಯಾಗಿದ್ದ ಚುನಾವಣೆಗಳನ್ನು ನಡೆಸುವ ಮೊದಲು ದೇಶವನ್ನ ಭ್ರಷ್ಟಾಚಾರದಿಂದ ಮುಕ್ತಗೊಳಿಸೋಕೆ ಮುಂದಾಯಿತು. ಈ ನಡುವೆ ಖಾಲಿದಾ ಮತ್ತು ಹಸೀನಾ ನಡುವೆ ನಡೀತಾ ಇದ್ದ ರಾಜಕೀಯ ಸಂಘರ್ಷ ದೇಶದ ಸ್ಥಿರತೆಗೆ ಅಡ್ಡಿಯಾಗಿದೆ ಅಂತ ಭಾವಿಸಿದ ಸರ್ಕಾರ 2007ರಲ್ಲಿ ಇಬ್ಬರನ್ನೂ ಬಂಧಿಸಿತ್ತು. ಭ್ರಷ್ಟಾಚಾರದ ಆರೋಪದ ಮೇಲೆ ಖಾಲಿದಾ ಮತ್ತು ಸುಲಿಗೆ ಆರೋಪದ ಮೇಲೆ ಹಸೀನಾ ಅವರನ್ನ ಜೈಲಿಗಟ್ಟಿ ಬಳಿಕ 2008ರಲ್ಲಿ ಬಿಡುಗಡೆ ಮಾಡಲಾಯಿತು. 2008ರ ಡಿಸೆಂಬರ್ನಲ್ಲಿ ನಡೆದ ಚುನಾವಣೆಯಲ್ಲಿ ಆವಾಮಿ ಲೀಗ್ ಮೇಲುಗೈ ಸಾಧಿಸಿತು ಮತ್ತು 2009ರ ಜನವರಿಯಲ್ಲಿ ಹಸೀನಾ ಮತ್ತೆ ಪ್ರಧಾನಿಯಾದರು. 2014ರ ಜನವರಿಯಲ್ಲಿ ನಡೆದ ಚುನಾವಣೆ ಬಾಂಗ್ಲಾದೇಶದ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಹಿನ್ನಡೆ ಉಂಟು ಮಾಡಿತು. ಬಿಎನ್ಪಿ ಮತದಾನ ಸಂಗ್ರಹಿಸಲು ಅಭಿಯಾನ ನಡೆಸಿತ್ತು. ಸರಾಸರಿ ಮತದಾನ ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚಿತ್ತು. ರಾಜಧಾನಿ ಢಾಕಾದಲ್ಲಿ ಮತದಾನ ಪ್ರಮಾಣ 1/4 ಕಡಿಮೆ ಇತ್ತು. ಹಿಂದಿನ ಚುನಾವಣೆಗಳಲ್ಲಿ ಮತದಾನ ಸಾಮಾನ್ಯವಾಗಿ 80%ಕ್ಕಿಂತ ಹೆಚ್ಚಿತ್ತು. 2018ರ ಡಿಸೆಂಬರ್ನಲ್ಲಿನ ಚುನಾವಣೆಯಲ್ಲಿ ಬಿಎನ್ಪಿಯನ್ನ ಮುನ್ನಡೆಸೋಕೆ ಖಾಲಿದಾ ಅವರನ್ನ ಅನರ್ಹಗೊಳಿಸಲಾಯಿತು ಮತ್ತು ಪಕ್ಷದ ಅನೇಕ ಅಭ್ಯರ್ಥಿಗಳನ್ನ ಜೈಲಿಗೆ ಹಾಕಲಾಯಿತು, ಅನರ್ಹಗೊಳಿಸಲಾಯಿತು ಅಥವಾ ಹಲ್ಲೆ ಮಾಡಲಾಯಿತು. ಚುನಾವಣೆಗೆ ಮುನ್ನ 10,000ಕ್ಕೂ ಹೆಚ್ಚು ಬೆಂಬಲಿಗರನ್ನ ಜೈಲಿಗೆ ಹಾಕಲಾಯಿತು. ಆವಾಮಿ ಲೀಗ್ ಭರ್ಜರಿ ಜಯವನ್ನ ಸಾಧಿಸಿತು. ಚುನಾವಣೆಯಲ್ಲಿ ಅಕ್ರಮ ಎಸಗಿದ ಆರೋಪಗಳನ್ನ ಹಸೀನಾ ನಿರಾಕರಿಸಿದ್ರು. ನಾಯಕತ್ವದ ಕೊರತೆಯೇ ಬಿಎನ್ಪಿ ಸೋಲಿಗೆ ಕಾರಣ ಅಂತ ಅವರು ಹೇಳಿದ್ರು. 2018ರ ಚುನಾವಣೆಯ ನಂತರ ಕಠಿಣ ಪೊಲೀಸ್ ವ್ಯವಸ್ಥೆಯಿಂದಾಗಿ ದೇಶ 4 ವರ್ಷಗಳ ರಾಜಕೀಯ ಮೌನಕ್ಕೆ ಸಾಕ್ಷಿಯಾಯಿತು. ಆ ಸಮಯದಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿತ್ತು. 2022ರಲ್ಲಿ ಬಿಎನ್ಪಿ ಮತ್ತು ಜಮಾತಿ ಇಸ್ಲಾಮಿ ಹೆಚ್ಚುತ್ತಿರುವ ಹಣದುಬ್ಬರ ಬಿಕ್ಕಟ್ಟು ಮತ್ತು ಭ್ರಷ್ಟಾಚಾರದ ಬಗ್ಗೆ ಆವಾಮಿ ಲೀಗ್ ಸರ್ಕಾರವನ್ನು ಟೀಕಿಸೋಕೆ ಪ್ರಾರಂಭಿಸಿದ್ವು. ಬೃಹತ್ ಪ್ರತಿಭಟನೆಗಳು ನಡೆದವು. ಕಟ್ಟುನಿಟ್ಟಿನ ಪೊಲೀಸ್ ವ್ಯವಸ್ಥೆಯಿಂದಾಗಿ ಪ್ರತಿಭಟನೆಗಳು ಅಕಾಲಿಕವಾಗಿ ಕೊನೆಗೊಂಡವು. ಹಿಂಸಾಚಾರದಿಂದ ಕೂಡಿದ್ದ 2014 ಮತ್ತು 2018ರ ಚುನಾವಣೆಗಳಿಗಿಂತ ಭಿನ್ನವಾಗಿ 2024ರ ಜನವರಿಯಲ್ಲಿನ ಚುನಾವಣೆ ಶಾಂತಿಯುತವಾಗಿತ್ತು ಮತ್ತು ಆವಾಮಿ ಲೀಗ್ ಪುನಃ ಗೆಲ್ತು.
ಶೇಖ್ ಹಸೀನಾ ನೇತೃತ್ವದ ಆವಾಮಿ ಲೀಗ್ ಸತತ 4ನೇ ಬಾರಿಗೆ ಅಧಿಕಾರವನ್ನು ಪಡೆಯಿತು. ಸರ್ಕಾರದ ಹೆಚ್ಚುತ್ತಿದ್ದ ಸರ್ವಾಧಿಕಾರದ ವಿರುದ್ಧ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಶುರುವಾದ ದೊಡ್ಡ ಪ್ರಮಾಣದ ಪ್ರತಿಭಟನೆ ಕಡೆಗೆ 2024ರ ಜುಲೈ ಮತ್ತು ಆಗಸ್ಟ್ನಲ್ಲಿ ದಂಗೆಯ ಸ್ವರೂಪವನ್ನು ಪಡ್ಕೊಳ್ತು. ಸರ್ಕಾರದ ಆದೇಶದಂತೆ ಪ್ರತಿಭಟನಾಕಾರರ ಮೇಲೆ ಕ್ರೂರ ದಾಳಿಗಳು ನಡೆದವು. ಪ್ರತಿಭಟನೆ ದೇಶದಾದ್ಯಂತ ವಿಸ್ತರಿಸಿ 1000ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ಕಡೆಗೆ 2024ರ ಆಗಸ್ಟ್ 5ರಂದು ಶೇಖ್ ಹಸೀನಾ ಪದಚ್ಯುತರಾಗಿ ಅದೇ ದಿನ ಭಾರತಕ್ಕೆ ಪಲಾಯನ ಮಾಡಿದ್ರು. ಅದೇ ದಿನ ಸಂಜೆ 4 ಗಂಟೆಗೆ ಸೇನಾ ಮುಖ್ಯಸ್ಥ ವಕರ್ ಉಜ್ ಜಮಾನ್ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಿ ಕೆಲವೇ ದಿನಗಳಲ್ಲಿ ಮಧ್ಯಂತರ ಸರ್ಕಾರ ರಚನೆ ಆಗಲಿದೆ ಅನ್ನೋ ಭರವಸೆ ನೀಡಿದ್ರು. ನೊಬೆಲ್ ಪ್ರಶಸ್ತಿ ವಿಜೇತ ಮೊಹಮ್ಮದ್ ಯೂನುಸ್ ನೇತೃತ್ವದ ಮಧ್ಯಂತರ ಸರ್ಕಾರ 2024ರ ಆಗಸ್ಟ್ 8ರಂದು ಅಧಿಕಾರವನ್ನು ವಹಿಸಿಕೊಳ್ತು. ಶೇಖ್ ಹಸೀನಾ ಪದಚ್ಯುತಿಗೆ ಕಾರಣವಾದ ವಿದ್ಯಾರ್ಥಿ ಚಳುವಳಿಯ ನಾಯಕ ಶರೀಫ್ ಉಸ್ಮಾನ್ ಹಾದಿ ಹತ್ಯೆಯೊಂದಿಗೆ ಈಗ ಬಾಂಗ್ಲಾ ರಾಜಕೀಯದಲ್ಲಿ ಪ್ರಕ್ಷುಬ್ಧತೆ ತಲೆದೋರಿದೆ. ಈಗಾಗಲೇ ಘೋಷಣೆಯಾಗಿರುವಂತೆ ಚುನಾವಣೆಗೆ ಇನ್ನು ಹೆಚ್ಚು ದಿನಗಳಿಲ್ಲ. ಈ ಸುಮಾರು 5.5 ದಶಕಗಳ ಅವಧಿಯಲ್ಲಿ ಬಾಂಗ್ಲಾದೇಶದ ಪ್ರಜಾಪ್ರಭುತ್ವ ಹಿನ್ನಡೆಯನ್ನೇ ಕಂಡಿದೆ. ಯಾರೇ ಅಧಿಕಾರದಲ್ಲಿದ್ರೂ ಬಾಂಗ್ಲಾ ಮಾದರಿ ಉದಾರ ಪ್ರಜಾಪ್ರಭುತ್ವವಾಗಿ ಜಗತ್ತಿಗೆ ಕಂಡಿದ್ದು ತೀರಾ ವಿರಳ. ಈ ನಡುವೆ ಮೊಹಮ್ಮದ್ ಯೂನುಸ್ ಅವರನ್ನ ಪ್ರಜಾಪ್ರಭುತ್ವದ ಸಂರಕ್ಷಕ ಅನ್ನುವಂತೆ ನೋಡಲಾಗ್ತಿರೋದು ಶೇಖ್ ಹಸೀನಾ ವಿರುದ್ಧದ ಆಕ್ರೋಶದ ಪರಿಣಾಮವಾಗಿ ಮೂಡಿದ ಅತಿರೇಕ ಎಂಬ ವಿಮರ್ಶೆಗಳು ಇವೆ. ವಿಶ್ಲೇಷಣೆಗಳ ಪ್ರಕಾರ ಪ್ರಸ್ತುತ ಅವ್ಯವಸ್ಥೆಯ 2 ಸ್ಪಷ್ಟ ಫಲಾನುಭವಿಗಳು ಅಂತಂದ್ರೆ ಜಮಾತೆ ಇಸ್ಲಾಮಿ ನೇತೃತ್ವದ ಬಲಪಂಥೀಯ ಇಸ್ಲಾಮಿಸ್ಟ್ ಶಕ್ತಿಗಳು ಮತ್ತು ಪಾಕಿಸ್ತಾನ. ರಾಜಕೀಯ ಅನಿಶ್ಚಿತತೆ ಮತ್ತು ದುರ್ಬಲಗೊಳ್ಳುತ್ತಿರುವ ಬಾಂಗ್ಲಾದ ಸನ್ನಿವೇಶವನ್ನ ಅವೆರಡೂ ಬಂಡವಾಳ ಮಾಡಿಕೊಂಡಿವೆ. ಪ್ರಮುಖ ಸೋಲು ಕಂಡವರು ಸಾಮಾನ್ಯ ಬಾಂಗ್ಲಾದೇಶಿಗರು, ಅದರಲ್ಲೂ ಯುವಕರು. ಅವರನ್ನ ಭಾವನಾತ್ಮಕ ನಿರೂಪಣೆಗಳು, ಅವಾಸ್ತವಿಕ ಭರವಸೆಗಳು ಮತ್ತು ಬಾಹ್ಯ ಶತ್ರುಗಳ ಬಗೆಗೆ ಭೀತಿ ಹುಟ್ಟಿಸುವ ಮೂಲಕ ಖೆಡ್ಡಾಗಿ ಕೆಡವಲಾಗ್ತಿದೆ. ಭಾರತ ವಿರೋಧಿ ಭಾವನೆಯನ್ನ ಹರಡಲಾಗ್ತಿರೋದು ಸ್ಪಷ್ಟವಾಗಿ ರಾಜಕೀಯ ಕುಶಲತೆಯಾಗಿದೆ. ದೇಶ ರಚನೆಯಾಗುವಲ್ಲಿನ ಭಾರತದ ಪಾತ್ರವನ್ನೇ ಮರೆತಂತ ನಡೆ ಇವತ್ತು ಬಾಂಗ್ಲಾ ರಾಜಕೀಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಳ್ತಾ ಇದೆ. ಈ ಪ್ರಕ್ಷುಬ್ಧತೆಯ ಹಿಂದೆ ಕೇವಲ ಆಂತರಿಕ ಕಲಹವಲ್ಲದೆ ದಕ್ಷಿಣ ಏಷ್ಯಾದಲ್ಲಿ ಹಿಡಿತ ಸಾಧಿಸೋಕೆ ಅಮೆರಿಕ ಮತ್ತು ಚೀನಾಗಳ ನಡುವಿನ ಶೀತಲ ಸಮರದ ಛಾಯೇನೂ ಇದೆ ಅನ್ನೋದು ಗಮನಿಸಬೇಕಾದಂತ ಅಂಶ. ಕಳೆದ ಹಲವು ತಿಂಗಳುಗಳಲ್ಲಿ ಇಸ್ಲಾಮಿಸ್ಟ್ ಪ್ರಭಾವ ಸದ್ದಿಲ್ಲದೆ ಆವರಿಸಿದೆ ಮತ್ತು ಪ್ರಮುಖ ಸಂಸ್ಥೆಗಳ ಒಳಗೆ ಅದು ನುಸುಳಿಕೊಂಡಿದೆ. ಸರ್ಕಾರದ ಒಳಗೆ ಹುದುಗಿಕೊಂಡೇ ಆಟವಾಡ್ತಾ ಇದೆ. ಮಾಧ್ಯಮಗಳು ಭಯ ಮತ್ತು ಬೆದರಿಕೆಯ ನಡುವೆ ವಿರೋಧಿ ನಿಲುವನ್ನ ತೋರಿಸದೆ ಹೆಚ್ಚು ಜಾಗರೂಕವಾಗಿರುವಂತೆ ಕಾಣ್ತಾ ಇದೆ. ಈ ಸಂದರ್ಭದಲ್ಲಿ ಯೂನುಸ್ ಮತ್ತವರ ಸಲಹೆಗಾರರನ್ನ ತಟಸ್ಥ ಸುಧಾರಕರು ಅಂತ ನೋಡದೆ ಈಗಿನ ಅವ್ಯವಸ್ಥೆಯ ಭಾಗಿದಾರರು ಅಂತ ನೋಡಲಾಗ್ತಾ ಇದೆ. 2026ರ ಫೆಬ್ರವರಿಯಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಯಲಿದ್ದು, ವಿದ್ಯಾರ್ಥಿ ಕಾರ್ಯಕರ್ತರು ಮತ್ತು ಬಾಂಗ್ಲಾದೇಶದ ಅತಿದೊಡ್ಡ ಇಸ್ಲಾಮಿಸ್ಟ್ ಪಕ್ಷವಾದ ಬಾಂಗ್ಲಾದೇಶ್ ಜಮಾತೆ ಇಸ್ಲಾಮಿ ಅಂದ್ರೆ JEI, ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ ಮತ್ತು ಆವಾಮಿ ಲೀಗ್ ಅನ್ನ ಹಿಂದಿಕ್ಕಬಹುದು ಅಂತ ಹೇಳಲಾಗ್ತಿದೆ. ವಿದ್ಯಾರ್ಥಿ ಸಲಹೆಗಾರರು ಮತ್ತು JEI ಮಧ್ಯಂತರ ಸರ್ಕಾರಕ್ಕೆ ಆರಂಭದಿಂದಲೂ ಬೆಂಬಲ ನೀಡಿದ್ದು, ಪ್ರಸ್ತುತ ವ್ಯವಸ್ಥೆಯ ಲಾಭ ಪಡೆಯೋಕೆ ಎಲ್ಲವನ್ನ ಯೋಜಿಸಿರೋದು ಸ್ಪಷ್ಟ. ಹಾಗಾಗಿ ಆವಾಮಿ ಲೀಗ್ ಮತ್ತು BNPಗಳೇ ಇದ್ದ ಹಳೆಯ ದ್ವಿಪಕ್ಷೀಯ ವ್ಯವಸ್ಥೆಗೆ ಇದು ದೊಡ್ಡ ಸವಾಲು. ಸರ್ಕಾರ ದುರ್ಬಲವಾಗಿದೆ, ಸಂಸ್ಥೆಗಳು ರಾಜಿಯಾಗಿವೆ ಮತ್ತು ರಾಜಕೀಯ ನಂಬಿಕೆ ಕಡಿಮೆಯಾಗಿದೆ. 17 ವರ್ಷಗಳ ದೇಶ ಭ್ರಷ್ಟತೆಯ ನಂತರ BNP ನಾಯಕ ತಾರಿಕ್ ರೆಹಮಾನ್ ಅವರ ನಿರೀಕ್ಷಿತ ಮರಳುವಿಕೆಯು ಉದ್ವಿಗ್ನತೆಯನ್ನ ಮತ್ತಷ್ಟು ಹೆಚ್ಚಿಸಬಹುದು. ಬಾಂಗ್ಲಾದೇಶದಲ್ಲಿ ಹೊರಹೊಮ್ಮುವ ಯಾವುದೇ ಕಾನೂನುಬದ್ಧ ರಾಜಕೀಯ ಸರ್ಕಾರದೊಂದಿಗೆ ತೊಡಗಿಸಿಕೊಳ್ಳೋಕೆ ತಾನು ತಯಾರಿರುವುದನ್ನು ಭಾರತ ಸೂಚಿಸಿದೆ. ಅದೇ ಸಮಯದಲ್ಲಿ ಅಸ್ಥಿರತೆಯನ್ನ ಹೆಚ್ಚಿಸುವಲ್ಲಿ ಪಾಕಿಸ್ತಾನದ ಪಾತ್ರದ ಬಗ್ಗೆ ನವದೆಹಲಿಗೆ ಚೆನ್ನಾಗೇ ತಿಳಿದಿದೆ. ಬಾಂಗ್ಲಾದ ಅಸ್ಥಿರತೆ ಭಾರತಕ್ಕೆ ಕೇವಲ ನೆರೆಹೊರೆಯ ಸಮಸ್ಯೆಯಲ್ಲ, ಇದು ಭಾರತದ ಆಂತರಿಕ ಭದ್ರತೆಯ ಮೇಲೂ ನೇರ ಪರಿಣಾಮ ಬೀರುವ ಆತಂಕಕಾರಿ ಬೆಳವಣಿಗೆ. ಢಾಕಾ ಸಹಕಾರಿ ಸಂಬಂಧಗಳನ್ನು ಬಯಸುವ ಸರ್ಕಾರವನ್ನು ರಚಿಸಿದ್ರೆ ಭಾರತ ಅದನ್ನು ನಿರಾಕರಿಸುವ ಸಾಧ್ಯತೆ ಇಲ್ಲ. ಆದರೆ ಪಾಕಿಸ್ತಾನದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಅಥವಾ ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳನ್ನು ಸಹಿಸಿಕೊಳ್ಳುವ ಮೂಲಕ ಸ್ವಾಯತ್ತತೆಯನ್ನು ಪ್ರತಿಪಾದಿಸುವ ಪ್ರಯತ್ನಗಳು ಭಾರತದ ಹಿತಾಸಕ್ತಿಗಳಿಗಿಂತ ಬಾಂಗ್ಲಾದೇಶದ ಅಸ್ಥಿರತೆಗೆ ಅಪಾಯವನ್ನ ಉಂಟು ಮಾಡಬಹುದು. ಇದು ಈ ವಾರದ ಅವಲೋಕನ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ.